ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನತೆಗೆ 77ನೇಯ ಗಣರಾಜ್ಯ ದಿನೋತ್ಸವದ ಶುಭಾಶಯಗಳನ್ನ ಮಾಧ್ಯಮದ ಮೂಲಕ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ 77ನೇಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ. ಈಗಾಗಲೇ ನಾನು ಗಣರಾಜ್ಯೋತ್ಸವ ಆಚರಣೆಯನ್ನ ಇವತ್ತು ರಾಷ್ಟ್ರಧ್ವಜವನ್ನ ಹಾರಿಸುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದರು. ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಬಸವ ಜನ್ಮಭೂಮಿ ಇದು. ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರಿಗೆ ಜನ್ಮ ನೀಡಿದಂಥ ಪುಣ್ಯಭೂಮಿ. ಅದೇ ರೀತಿ ಶತಮಾನದ ಸಂತರಾದಂಥ ಪರಮ ಪೂಜ್ಯ ಜ್ಞಾನೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಭೂಮಿ ಪುಣ್ಯಭೂಮಿ ವಿಜಯಪುರ ಜಿಲ್ಲೆ. ತಮ್ಗೆ ಗೊತ್ತಿದೆ, ಇವತ್ತು ಪಂಚ ನದಿಗಳ ಬೀಡು ಇದು, ದಕ್ಷಿಣದ ಪಂಜಾಬ್ ಅಂತೇಳಿ ನಾವು ಕರಿತೀವಿ. ಆದರೆ ಬಹಳ ವರ್ಷಗಳ ಕಾಲ, ಅನೇಕ ದಶಕಗಳ ಕಾಲ ನಾವು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹಣೆ ಪಟ್ಕೊಂಡಿದ್ದೀವಿ. ಮತ್ತು ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನದಾಗ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಎರಡು ತೀವ್ರ ಬರಗಾಲದ ಪ್ರದೇಶಗಳು ಅಂತ ಹೇಳಿ ಘೋಷಣೆ ಮಾಡುವ ಮೂಲಕ ಇಲ್ಲಿ ನಾವು ಅಂಬೇಡ್ಕರ್ ಒಂದು ವೃತ್ತದ ಮುಂದೆ, ಮೂರ್ತಿ ಮುಂದೆ ನಾವು ಬರಗಾಲ ನಿವಾರಣಾ ಕೇಂದ್ರ ವಿಲ್ಸನ್ ಆಂಟಿ ಫೇಮನ್ ಸೆಂಟರ್ ಅಂತ ನೋಡ್ತೀವಿ. 13ರಿಂದ 18ರವರೆಗೆ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ನಾನು ಬೃಹತ್ ನೀರಾವರಿ ಸಚಿವನಾದ್ಮೇಲೆ ಇವತ್ತು ಅಂತರ್ಜಲ ವೃದ್ಧಿಗಾಗಿ ಕೆರೆ ತುಂಬುವ ಯೋಜನೆಯನ್ನ ಮಾಡುವ ಮೂಲಕ 1000 ಕಿಲೋಮೀಟರ್ ಮೇನ್ ಕೆನಾಲ್ ಮಾಡಿ ಸುಮಾರು 14,000 ಕೋಟಿ ರೂಪಾಯಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅದು ಮುಳವಾಡ ಹಂತ 3ರಲ್ಲಿರುವಂತಹದ್ದು, ತುರ್ಚಿ ಬಬಲೇಶ್ವರ, ಪಿರಾಪುರ, ಬೂದಿಯಾಳ, ಈಗ ಅನೇಕನ ತಿರುಗುಂದಿ ಅಕ್ವಾಡೆಕ್ಟು ಇವೆಲ್ಲವನ್ನ ಕೂಡ ಮಾಡುವ ಮೂಲಕ ಇವತ್ತು ಅಂತರ್ಜಲವನ್ನು ಹೆಚ್ಚಿಗೆ ಮಾಡಿ ಒಂದು ಹಂತದಲ್ಲಿ ಇವತ್ತು ದಿವಸ ನಾವು ಜನರು ತೃಪ್ತಿದಾಯಕವಾಗಿ ಇವತ್ತು ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ತಮ್ಮ ಕೃಷಿಯನ್ನು ಮಾಡ್ಕೊಳ್ಳುವಂತ ಒಂದು ಇದಕ್ಕೆ ಅನುಕೂಲ ಮಾಡ್ತೀವಿ. ಮೊದಲು ಅದಕ್ಕಿಂತ ಮುಂಚೆ ಭೂಮಿ ಬೆಲೆ ಎವರೇಜ್ ಆಗಿ ಒಂದು 2 ಲಕ್ಷ 50,000, 2 ಲಕ್ಷ, 3 ಲಕ್ಷ, 5 ಲಕ್ಷವರೆಗೆ ಇತ್ತು. ಈಗ ಪ್ರತಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ ಕೂಡ ನೀರು ಬಂದ ಮೇಲೆ ಇವತ್ತು ಸುಮಾರು 20-25 ಲಕ್ಷ ರೂಪಾಯಿ ಭೂಮಿ ಇವತ್ತು ದಿವಸ ಬೆಲೆ ಆಗಿ ಇವತ್ತು ರೈತರು ಶ್ರೀಮಂತಗೊಳಿಸಿದ್ದಾರೆ. ಅದಲ್ಲದೆ ಪ್ರತಿ ವರ್ಷ ಅವರು ಮಳೆ ಆಧಾರಿತ ಕೃಷಿ ಮೇಲೆ 10-15 ಸಾವಿರ ರೂಪಾಯಿ ಇವತ್ತು ದಿವಸ ಅವರು 5ರಿಂದ 15 ಸಾವಿರ ರೂಪಾಯಿ ಇವತ್ತು ದಿವಸ ಅವರು ಬೆಳೆಯನ್ನು ಬೆಳೀತಾ ಇದ್ದಾರೆ. ಈಗ ಪ್ರತಿಯೊಬ್ಬರು ಕೂಡ ಸುಮಾರು 1 ಲಕ್ಷ ರೂಪಾಯಿ ಒಂದು ಎಕರೆಗೆ ಬೆಳೆಯುವ ಮೂಲಕ ಇವತ್ತು ದಿವಸ ರೈತರನ್ನ ಇವತ್ತು ಶ್ರೀಮಂತಗೊಳಿಸುವಂತ ಕೆಲಸ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಿಂದಿನ ಅವಧಿ ಮುಖ್ಯಮಂತ್ರಿ ಆದಾಗ ನೀರಾವರಿ ಸಚಿವನಾಗಿ ಕೆಲಸ ಮಾಡಿ. ಈಗ 2ನೇ ಹಂತ, ಈಗ ಅದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. 2010ರಲ್ಲಿ ತೀರ್ಪು ಬಂದು, 13ರಲ್ಲಿ ಸ್ಪಷ್ಟೀಕರಣ ಅರ್ಜಿ ಬಂದು, ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು 2 ಅಂತಿಮಗೊಂಡ್ರು ಕೂಡ ಇವತ್ತು ಇಲ್ಲಿವರೆಗೆ ಕೇಂದ್ರ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಹೀಗಾಗಿ ನಾವು ಆಲಮಟ್ಟಿ ಅಣೆಕಟ್ಟನ್ನ 519ರಿಂದ 524 ಮಾಡ್ಲಿಕ್ಕೆ ಇವತ್ತು ದಿವಸ ಸಾಧ್ಯ ಆಗ್ತಾ ಇಲ್ಲ. ಅದಾಗಿನೂ ಕೂಡ ಬಹಳ ವರ್ಷಗಳ ಕಾಲ ನೆನೆಗುದ್ದಿಗೆ ಬಿದ್ದಿರುವಂತ ಏನು ನಮ್ಮ ಮುಳುಗಡೆಗೆ ಜನರಿಗೆ ಇವತ್ತು ದಿವಸ ಭೂ ಪರಿಹಾರ ಕೊಡಬೇಕು ಅಂತ ಬೇಡಿಕೆ ಇತ್ತು. ಇವತ್ತು ಸಾವಿರಾರು ಕೋಟಿ ಇವತ್ತು ದಿವಸದ ಖರ್ಚಾಗಬೇಕಾಗ್ತದೆ, ಸುಮಾರು 40,000 ಕೋಟಿ ರೂಪಾಯಿ. ಅದಕ್ಕೆ ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ಕಾರ, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಈಗ
ಪ್ರಮುಖವಾದಂತ ಒಂದು ನಿರ್ಣಯನ ಇವತ್ತು ದಿವಸ ನಮ್ಮ ಸರ್ಕಾರ ಕೈಗೊಂಡಿದ್ದಂತ ತಮಗೆಲ್ಲ ಗೊತ್ತಿದೆ. 40 ಲಕ್ಷ ರೂಪಾಯಿ ಇವತ್ತು ದಿವಸ ನೀರಾವರಿ ಭೂಮಿಗೆ, 30 ಲಕ್ಷ ರೂಪಾಯಿ ಇವತ್ತು ದಿವಸ ಒಣ ಭೂಮಿಗೆ ಕೊಡುವ ಮೂಲಕ ಮತ್ತು ಕೆನಾಲ್ ನೆಟ್ವರ್ಕ್ ನಲ್ಲಿ 30 ಲಕ್ಷ ಮತ್ತು 20 ಲಕ್ಷ ಕೊಡುವ ಮೂಲಕ ಒಂದು ಐತಿಹಾಸಿಕ ನಿರ್ಣಯನ ಕೈಗೊಂಡು ಸುಮಾರು 40,000 ಕೋಟಿ ರೂಪಾಯಿ ಅಷ್ಟು ಒಂದು ದಿವಸ ರೈತರಿಗೆ ಭೂ ಸ್ವಾಧೀನದ ಪರಿಹಾರನ ನಾವು ಕೊಡ್ತಾ ಇದ್ದೀವಿ. ಸುಮಾರು 75,000 ಎಕರೆ ಮತ್ತು ಕೆನಾಲ್ ನೆಟ್ವರ್ಕ್ಸ್ಗೆ. ಇನ್ನು ಬಾಕಿ ಉಳಿಯುವಂಥದ್ದು ಕೇವಲ 20 ಹಳ್ಳಿಗಳ ಸ್ಥಳಾಂತರ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊತಾ ಇದೀವಿ. ಯಾಕಂದ್ರೆ ಅಲ್ಲಿ ಭೂಮಿ ಬೆಲೆ ಸುಮಾರು ಬಾಗಲಕೋಟೆನಲ್ಲಿ 23 ಕೋಟಿ, ವಿಜಯಪುರದಲ್ಲಿ ಸುಮಾರು 10.5 ಕೋಟಿ. ಹೀಗೆ ಈ ಲ್ಯಾಂಡ್ ಅಕ್ವಿಷನ್ ಏನು ಭೂಮಿ ಮಾಡ್ತೀವಿ ಅಲ್ಲಿ ಬಹಳಷ್ಟು ಒಂದು ಅವೈಜ್ಞಾನಿಕವಾಗಿ ಮತ್ತು ಅನೇಕ ವಿಚಾರಗಳು ಕೂಡ ನಮ್ಮ ಗಮನಕ್ಕೆ ಬಂದಿದ್ದಾವೆ. ಅಲ್ಲಿ ಪರ್ಯಾಯವಾಗಿ ಇದನ್ನು ಮುಗಿದ ಮೇಲೆ ಬೇರೆ ರೀತಿಯ ಒಂದು ನಿರ್ಣಯನ ಒಟ್ಟು ರೈತರು ಏನು ಮನೆ ಕಟ್ಕೋ ಪುನರ್ವಸತಿಗೊಳ್ತಾರಲ್ಲ ಆ ಜನರ ಹಿತದೃಷ್ಟಿಯಿಂದ ಒಂದು ಅತಿ ಒಳ್ಳೆಯ ನಿರ್ಣಯನ ಕೂಡ ನಾವು ಕೈಗೊಳ್ತೀವಿ. ಅದು ಅವರಿಗೆ ನಾವು ಸ್ಥಳಾಂತರ ಮಾಡುವಂಥದ್ದು ಇರ್ಬೋದು ಅಥವಾ ಇನ್ನೊಂದು ಅಭಿಪ್ರಾಯಗಳು, ಕೆಲವೊಂದು ಅವರಿಗೆ ಹಣವನ್ನ ಯಾವ ರೀತಿ ನಾವು ಪರಿಹಾರ ಕೊಡ್ತೀವಿ, ಹಣ ಕೊಟ್ಬಿಟ್ರೆ ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ಳಿ, ಜಮಖಂಡಿಯಾಗ ತಗೊಳ್ಳಿ, ಬೀಳಿಗಾಗ ತಗೊಳ್ಳಿ, ವಿಜಯಪುರದಾಗ ತಗೊಳ್ಳಿ, ಬೆಳಗಾವಿನ ತಗೊಳ್ಳಿ ಅಥವಾ ತೋಟದಾಗಲೇ ಕಟ್ಕೊಳ್ಳಿ ಅಂತ ಹೇಳಿ ಇದು ಮಾಡುವ ಮೂಲಕ ಏನು ಇದು ಒಂದು ನೆಕ್ಸಸ್ ಇದೆ ಇದರಲ್ಲಿ ಈ ಭೂ ಸ್ವಾಧೀನದಲ್ಲಿ ಪುನರ್ವಸತಿ ಸಲುವಾಗಿ ಮಾತ್ರ ಹೇಳ್ತಾ ಇದ್ದೆ ನಾನು. ಪುನರ್ವಸತಿಗೆ ಮಾತ್ರ ಅದನ್ನ ಮುರಿಯುವಂತ ಕೆಲಸವನ್ನು ಮಾಡ್ತೀವಿ. ಹೀಗಾಗಿ ಬಹಳ ಐತಿಹಾಸಿಕ ನಿರ್ಣಯನ ನಮ್ಮ ಸರ್ಕಾರ ತಗೊಂಡಿದೆ. ಉಳಿದಂಥದ್ದು ಪಂಚ ಗ್ಯಾರಂಟಿಗಳ ವಿಚಾರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 3,788 ಕೋಟಿ ರೂಪಾಯಿ 44 ಲಕ್ಷಗಳನ್ನ ಇವತ್ತು ದಿವಸ ಈ ಪಂಚ ಗ್ಯಾರಂಟಿಗಳ ಮೂಲಕ ನಾವು ಖರ್ಚು ಮಾಡಿದ್ದೀವಿ. ಎಷ್ಟಂದ್ರೆ 3,788 ಕೋಟಿ 44 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಮತ್ತು ಈಗಾಗಲೇ ಹೇಳಿದ್ದೀವಿ ವಿಜಯಪುರ ನಗರ ಪಾಲಿಕೆ ಮಹಾನಗರಕ್ಕೆ ಸುಮಾರು 340 ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಈ ಅನೇಕ ಯೋಜನೆಗಳಲ್ಲಿ ಕೂಡ ನಾವು ಹಣವನ್ನು ಕೊಟ್ಟಿದ್ದೀವಿ. ಜಲಧಾರಲ್ಲಿ ಸುಮಾರು 3,059 ಕೋಟಿ, ಒಟ್ಟು 1,864 ಕೋಟಿ ರೂಪಾಯಿಗೆ ಖರ್ಚು ಮಾಡಿದ್ದೀವಿ. ಆಮೇಲೆ ಈ ಬಹಳ ವರ್ಷಗಳ ಕಾಲ ಈ ಹಕ್ಕುಪತ್ರ ಈ ತಾಂಡಗಳಿಗೆ ಅದನ್ನು ಕೊಡುವಂತದ್ದು ಇತ್ತು. ಏನಂತ ನಿಮ್ಮ ಕಂದಾಯ ಗ್ರಾಮವನ್ನು ಪರಿವರ್ತನೆಗೊಳಿಸೋದು, ಅದನ್ನು ಕೂಡ ಇದು ಮಾಡಿ 13,000 ಜನರಿಗೆ ನಾವು ಅದನ್ನ ಕೊಟ್ಟಿದ್ದೀವಿ. ಹೀಗೆ ಅನೇಕ ಇವತ್ತು ಸಹ ಯೋಜನೆಗಳು ಕೇವಲ ಗ್ಯಾರಂಟಿಗಳಲ್ಲದಷ್ಟೇ ಇವತ್ತು ಅನೇಕ ಅಭಿವೃದ್ಧಿಗಳನ್ನ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಸುಮಾರು 700 ಕೋಟಿ ರೂಪಾಯಿ ಅಷ್ಟು ಇವತ್ತು ನಾವು ಕೆಲಸವನ್ನ ಮಾಡಿದ್ದೀವಿ. ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು SC/ST ಹಾಸ್ಟೆಲ್ ಇರ್ಬೋದು, ಹಿಂದುಳಿದ ಹಾಸ್ಟೆಲ್ಸ್ ಇರ್ಬೋದು, ಮೈನಾರಿಟಿ ಹಾಸ್ಟೆಲ್ಸ್ ಇರ್ಬೋದು, ಈ ಮತ್ತು ಶಾಲೆಗಳನ್ನ KPS ಶಾಲೆಗಳನ್ನ ಇರ್ಬೋದು, ಎಲ್ಲರೂ ಕೂಡ ನಾವು ಮಾಡುವಂತ ಕೆಲಸಗಳನ್ನ ಮಾಡಿದ್ದೀವಿ. ಆ ಜೊತೆಗೆ ಜಿಲ್ಲಾ ಸಂಕೀರ್ಣಕ್ಕೆ ಕೂಡ 2-3 ಸಾರಿ ಅದು ಭೂಮಿ ಪೂಜೆ ಮಾಡಿ ಹೋಗಿದ್ರು. ನಿಮ್ಗೆ ಗೊತ್ತಿದೆ, ಹಿಂದೆ ಭೂಮಿ ಪೂಜೆ ನಾವು ಮಾಡಿದ್ಮೇಲೆ ಮತ್ತೊಮ್ಮೆ ಭೂಮಿ ಪೂಜೆ ಬೊಮ್ಮಾಯಿಯವ್ರ ಕರ್ಕೊಂಬಂದು ಮಾಡಿದಂತ ಉದಾಹರಣೆ ಕೂಡ ಇದೆ. ಈಗ ನಾವು ಅದಕ್ಕೆ ಟೆಂಡರ್ ಕರೆದು ಅದಕ್ಕೆ ವರ್ಕ್ ಮಾಡಿ ಚಾಲನೆ ಕೊಟ್ಟಿದ್ವಿ. ಹೌಸಿಂಗ್ ಬೋರ್ಡ್ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳು ಬಂದಾಗ. ಹೀಗೆ ಇವತ್ತು ವಿಜಯಪುರ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಮೊನ್ನೆ ತಮ್ಗೆ ಗೊತ್ತಿದೆ ಬಹಳ ಐತಿಹಾಸಿಕವಾದಂತ ನಿರ್ಣಯ ಇವತ್ತು ನಮ್ಮ ಸೈಕ್ಲಿಂಗ್ ವೆಲೋಡ್ರೋಮ್ ವಿಜಯಪುರ ಇವತ್ತು ಸಹ ದಕ್ಷಿಣದ ಒಂದು ಏನು ನಾವು ಕಾಶಿ ಅಂತ ಯಾವ ರೀತಿ ಸೈಕ್ಲಿಂಗ್ ಸಲುವಾಗಿ ಆ ಸೈಕ್ಲಿಂಗ್ ಇದರಲ್ಲಿ ಪ್ರಥಮ ಸೈಕ್ಲಿಂಗ್ ಇವತ್ತು ಸಹ ದಕ್ಷಿಣ ಭಾರತದಲ್ಲಿ ಪ್ರಥಮ ಸೈಕ್ಲಿಂಗ್ ವೆಲೋಡ್ರೋಮ್ ಆಗಿದೆ. ಮುಂದುವರೆದು ಇದನ್ನ ನಾನು ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ್ದೇನೆ. ಇವತ್ತು ನಾವು CSR ಅನುದಾನದಲ್ಲಿ ಮತ್ತು ಇನ್ನಿತರ ಅನುದಾನದಲ್ಲಿ ಇಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿನೂ ಕೂಡ ಮಾಡಬೇಕು ಮತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ಗೂ ಕೂಡ ಇವತ್ತೊಂದು ಸಹ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು. ತನ್ನ ಮೂಲಕ ಇವತ್ತೊಂದು ಸಹ ನಮ್ಮ ವಿಜಯಪುರ ಜಿಲ್ಲೆಯ ಅಂದ್ರೆ ಅವಿಭಾಜ್ಯ ವಿಜಯಪುರ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಈ ಎಲ್ಲಾ 2 ಜಿಲ್ಲೆಗಳ ಜನರು ಏನು ಮಕ್ಕಳು ಇವತ್ತೊಂದು ಸಹ ಸೈಕ್ಲಿಂಗ್ ನಲ್ಲಿ ಇವತ್ತೊಂದು ಸಹ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತೊಂದು ಸಹ ತಮ್ಮ ಪ್ರತಿಗಳನ್ನ ಇದು ಮಾಡಿ ತೋರಿಸಿ ಇವತ್ತು ಮೆಡಲ್ಗಳನ್ನ ಗೋಲ್ಡ್, ಸಿಲ್ವರ್, ಕಂಚಿನ ಮೆಡಲ್ಗಳನ್ನ ಕೊಟ್ಟಿದ್ದಾರೆ. ಬಹುಶಃ ಅವರಿಗೆ ಇನ್ನಷ್ಟು ಉತ್ತೇಜನ ಕೊಡುವ ದೃಷ್ಟಿಯಲ್ಲಿ ನಾವು ಕೆಲಸವನ್ನ ಇವತ್ತು ಮಾಡ್ತೀವಿ. ಒಂದು ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನ ಕೂಡ ಇವತ್ತು ನಾವು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಹೀಗೆ ಸಮಗ್ರ ಅಭಿವೃದ್ಧಿಗೆ ಇವತ್ತು ದಿವಸ ನಾವು ಇದು ಮಾಡ್ತಾ ಇದ್ದೀವಿ. ಇವತ್ತು ಗಣರಾಜ್ಯೋತ್ಸವ ಇವತ್ತು 1950 ಜನವರಿ 26 ಇವತ್ತು ದಿವಸ ನಾವು ಪ್ರಜಾಸತ್ತಾತ್ಮಕ ಗಣತಂತ್ರದ ವ್ಯವಸ್ಥೆಗೆ ಇವತ್ತು ದಿವಸ ನಾವು ಅಳವಡಿಸಿಕೊಂಡು ಇವತ್ತು ಈ ದೇಶದ ಶ್ರೇಷ್ಠವಾದಂಥ ಸಂವಿಧಾನ, ಇದು ಕೇವಲ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನ.
ಜನರಿಗೆ ಬೇಕಾಗಿರುವಂತಹ ಹಕ್ಕನ್ನೇನಿದೆ, ಸಮಾನತೆಯ ಹಕ್ಕನ್ನ ಎಲ್ಲವನ್ನ ಕೊಡುವಂತ ಇವತ್ತು ದಿವಸ ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಇವತ್ತು ದಿವಸ ಸ್ಮರಣೆಯಲ್ಲಿ ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಬಹುಶಃ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಾವು. ಈ ಪ್ರಜಾಪ್ರಭುತ್ವದ ಒಂದು ಸುಂದರ ಒಂದು ಅಂಶಗಳೇನಿದ್ದಾವೆ ಅದೆಲ್ಲವನ್ನೂ ಕೂಡ ಇವತ್ತು ದಿವಸ ನಾನು ನನ್ನ ಭಾಷಣದ ಮೂಲಕ ಇವತ್ತು ದಿವಸ ತಮಗೆ ಇವತ್ತು ದಿವಸ ತಿಳಿಸುವಂತ ಕೆಲಸವನ್ನು ಇವತ್ತು ದಿವಸ ನಾವು ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕು. ಇವತ್ತು ದಿವಸ ಕಟ್ಟಕಡೆ ಮನುಷ್ಯನಿಗೂ ಕೂಡ ಇವತ್ತು ದಿವಸ ನಾವು ಅವ್ರಿಗೆ ಸಮೃದ್ಧಿ ಆಗಬೇಕು, ಶಿಕ್ಷಣವನ್ನು ಪಡ್ಕೋಬೇಕು, ಎಲ್ಲರ ಆರ್ಥಿಕ ಸಾಮಾಜಿಕ ಎಲ್ಲ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ಕನಸನ್ನ ಇವತ್ತು ದಿವಸ ನಾವು ಕಂಡುಕೊಂಡು ಇವತ್ತು ಕೈಗಾರಿಕಾ ಸಚಿವನಾಗಿ ಇವತ್ತು ನನ್ನ ನೀರಾವರಿ ಸಚಿವನಾಗಿದ್ದಾಗ ನನ್ನ ಶಕ್ತಿ ಮೀರಿ ಇವತ್ತು ದಿವಸ ಒಂದು ಹಂತಕ್ಕೆ ನಾವು ಇವತ್ತು ದಿವಸ ಒಂದು ಕೆಲಸವನ್ನು ಮಾಡಿದ್ವಿ ನೀರಾವರಿ ಕಾರ್ಯಗಳನ್ನ. ಈ ಎರಡನೇ ಇವತ್ತು ದಿವಸ ಕೈಗಾರಿಕಾ ಸಚಿವನಾಗಿನೂ ಕೂಡ ಬಹಳಷ್ಟು ಆಶಯವನ್ನ ಇವತ್ತು ದಿವಸ ಜಿಲ್ಲೆ ಜನತೆ ಹೊಂದಿದ್ದಾರೆ. ನಾವು ಬಿಯಾಂಡ್ ಬ್ಯಾಂಗ್ಳೂರ್ ಪ್ರೋಗ್ರಾಮ್ ಅನ್ನು ಮಾಡಿ ಇವತ್ತು ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಏನಾಯಿತು, ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ 10,27,000 ಕೋಟಿ ರೂಪಾಯಿ ಇವತ್ತು ನಾವು ಕಮಿಟ್ಮೆಂಟ್ಸ್ ತಗೊಂಡಿದ್ದೀವಿ, MOU ಸೈನ್ ಮಾಡಿದ್ವಿ. 10,27,000 ಕೋಟಿ ರೂಪಾಯಿಲಿ ಈಗಾಗಲೇ 50% ನಾವು ಇದನ್ನ ಗ್ರೌಂಡ್ ಮಾಡಿದ್ದೀವಿ. ಅದ್ರಾಗ 60% ಉತ್ಪಾದನೆ ಕಡೆ ಇದೆ, 60% ಮ್ಯಾನುಫ್ಯಾಕ್ಚರಿಂಗ್. ಹಿಂದೆ ಎಂದೂ ಕೂಡ ಇತಿಹಾಸದಲ್ಲಿ ಈ ತರ ಆಗಿಲ್ಲ. ಅಂದ್ರೆ ನನ್ನ ಒಂದು ಏನಿತ್ತು 75% ದಿವಸ ಇವತ್ತು ಮಿನಿಮಮ್ ಆಗಿ ನಾವೇನು 10,27,000 ಕೂಡ ಅದನ್ನ ರಿಯಲೈಸ್ ಮಾಡಬೇಕು. ಕೇವಲ ಕಾಗದ ಮೇಲೆ ನಾವು ಘೋಷಣೆ ಮಾಡಿದ್ರೆ ಸರಿ ಇಲ್ಲ ಅಂತ ಮಾಡಿದ್ದೀವಿ. ಈಗ ದಾವೋಸ್ಗೂ ಕೂಡ ಹೋಗಿದೆ. ನಿನ್ನೆ ಬಿಟ್ಟು ಮೊನ್ನೆ ನಾವು ದಾವೋಸ್ ಹಿಂತಿರುಗಿದ್ದೀವಿ. ಅಲ್ಲಿನೂ ಕೂಡ ಸುಮಾರು 50-60 ಕಂಪನಿ ಜೊತೆ ನಾವು ಮಾತನಾಡಿದ್ದೀವಿ. ಅಲ್ಲಿನೂ ಒಂದು 2-3 ಕಂಪನೀಸು ನಮ್ಮ ವಿಜಯಪುರ ಜಿಲ್ಲೆಗೆ ನಾವೆಲ್ಲ ರೀತಿಯ ಸೌಲಭ್ಯಗಳು ಕೊಡ್ತೀವಿ, ನೀರಿದೆ, ವಿದ್ಯುತ್ ಶಕ್ತಿ, ಭೂಮಿ ಎಲ್ಲವನ್ನ ಕೊಡ್ತೀವಿ. ವಿಜಯಪುರ ಜಿಲ್ಲೆಗೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೀವಿ. ಒಟ್ಟಾರೆ ನನ್ನ ಒಂದು ಅವಧಿಯಲ್ಲಿ ಕನಿಷ್ಠ ಕೆಲವೊಂದು ಮೇಜರ್ ಇಂಡಸ್ಟ್ರೀಸ್ನು ಕೂಡ ಇಲ್ಲಿ ಬರೋ ಮೂಲಕ ಇವತ್ತು ಆರ್ಥಿಕ ಇದಕ್ಕೆ ಮತ್ತು ಮುಖ್ಯವಾಗಿ ಇವತ್ತು ಜನರಿಗೆ ಉದ್ಯೋಗ ಸಿಗುವಂಥದ್ದು ಆಗಬೇಕು ಅನ್ನೋ ದಿಶೆಯಲ್ಲಿ ಒಂದು 5-6 ಯೋಜನೆಗಳನ್ನ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಮತ್ತು ಈಗಲೂ ಕೂಡ ಮೊನ್ನೆ ಡಾವೋಸ್ನಲ್ಲಿ ಬಂದಂಥದ್ದನ್ನ ಮಾಡಿ ಒಂದು ಕೆಲವೊಂದನ್ನಾದರೂ ಇಂಡಸ್ಟ್ರೀಸ್ ಇಲ್ಲಿ ರಿಯಲೈಸ್ ಆದರೆ ನೀರಾವರಿ ಜೊತೆಗೆ ಇವತ್ತು ಕೈಗಾರಿಕೆನೂ ಕೂಡ ಇದು ಆಗುವಂಥ ಕೆಲಸ ಇಲ್ಲಿ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇಷ್ಟು ಹೇಳಿ ಇವತ್ತು ನಾನು ನನ್ನ ಸಂಕ್ಷಿಪ್ತವಾದಂಥ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಮುಕ್ತಾಯಗೊಳ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ, ಅದಕ್ಕೆ ಉತ್ತರ ಕೊಡ್ತೀನಿ. ಒನ್ ಕ್ವಶನ್ ಪರ್ ಪರ್ಸನ್, ಓನ್ಲಿ ಒನ್ ಕ್ವಶನ್. ರಾಜ್ಯವರೆಗೆ ಜನತಾ ದರ್ಶನ ಏನ್ ಮಾಡ್ತಿದೆ, ಸಾಕಷ್ಟು ಜನರಿಗೆ ಸ್ಪಂದನೆ ಆಗ್ತಿತ್ತು, ಫಾಲೋಅಪ್ ಆಗ್ತಿತ್ತು, ಜನರಿಗೆ ಅಂದ್ರೆ ಹೆದರಿಕೆ ಇರ್ತದೆ, ಆಫೀಸರ್ ಕೆಲಸ ಮಾಡಕ್ತಾ ಜನತಾ ದರ್ಶನ ಬಂದಾಗೈತಿ, ಸ್ಟಾರ್ಟ್ ಮಾಡಿದ್ರು ಜನರಿಗೆ ಬಹಳ ಅನುಕೂಲ ಆಗ್ತದೆ. ನಿಶ್ಚಿತವಾಗಿನೂ ಕೂಡ ಜನತಾ ದರ್ಶನ ಮತ್ತು ಜಿಲ್ಲಾಧಿಕಾರಿಗಳ ಅವ್ರಿಗೆ ಒಳ್ಳೆಯ ಸೂಚನೆ ಕೊಟ್ಟಿದ್ದಾರೆ. ಅವು ಯಾವಾಗಲೂ ಪ್ರಗತಿ ಪರವಾಗಿಯೇ ವಿಚಾರ ಮಾಡುವಂತ ನಮ್ಮ ಸಹೋದರ. ನಿಶ್ಚಿತವಾಗಿಯೂ ಕೂಡ ಜನತಾ ದರ್ಶನವನ್ನ ಇವತ್ತು ಪ್ರತಿ 6 ತಿಂಗಳಿಗೊಮ್ಮೆ ರಿಜಿಸ್ಟರ್ ಮಾಡೋಣ ಅನ್ನೋದನ್ನ ಮಾಡುವಂತ ಕೆಲಸ ಮಾಡ್ತೀವಿ. 6 months ಒಮ್ಮೆ ಜನತಾ ದರ್ಶನ ಮಾಡೋದು. ಮತ್ತು ಇನ್ನೊಂದು ನವರಸ್ಪುರ ಬಹಳ ನಿಮ್ಮದೇ ನೆನಪಿಗಾತ್ರಿ. ನಾವು ಕೇಳಿದ್ರೆ ಫಸ್ಟ್ ಕ್ವಶನ್ ಅದೇ ಆಗಿರ್ಬೇಕಾಗಿತ್ತು. ನವರಸ್ಪುರವನ್ನ ಇವತ್ತು ದಿವಸ ನಾವು ಟೆಂಟೇಟಿವ್ ಆಗಿ ಮಾರ್ಚ್ ಲಾಸ್ಟ್ ವೀಕ್ನಾಗ ಮಾಡ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ನಾವು ಚರ್ಚೆ ಮಾಡಿದ್ದೀವಿ. ಈಗ ಹಿಂದೆ ಏನೋ ನಾವು ಮಾಡಿದ್ವಿ, ಆ ಎಲ್ಲ ಇದನ್ನ ವಾಪಸ್ ತೆಗೆಸ್ಕೊಂಡು ಅದನ್ನ ಒಂದು ಮತ್ತೊಮ್ಮೆ ರಿವೈವ್ ಮಾಡ್ಕೊಳ್ಳಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದೇನೆ. ಲಾಸ್ಟ್ ಟೈಮ್ ನಾವು ಮಾಡಿದಾಗ ಬಹಳ ವ್ಯವಸ್ಥಿತವಾಗಿ ಆಗಿತ್ತು, ಬಹಳ ಸುಂದರವಾಗಿ ಆಗಿತ್ತು. ಮತ್ತು ಪ್ರಥಮ ಬಾರಿ ನಾವು ಅದರ ಸಂಗೀತ ಮಾಲಿಕೆ ಹೋಗಿದ್ದೀವಿ. ಇಲ್ಲೇ ಸಿಟಿಯಾಗಿ ಒಂದು ನಿಮಿಷ ಹೇಳ್ತಾ ಇದೀನಿ, ಕೇಳಿ ಮುಗಿಸ್ಲಿ. ಒಂದು ನಿಮಿಷ ಮುಗಿದ್ಮೇಲೆ ನಾವು ಪ್ರಥಮ ಬಾರಿಗೆ ಎಲ್ಲರೂ ಕೂಡ ಬಿಜಾಪುರ ಇಲ್ಲೇನೆ ಆಗ್ತಿತ್ತು ಏನ್ರಿ. ಈ ಸಲ ಪ್ರಥಮ ಬಾರಿಗೆ ಹೋದ ಸಲ ನಾವೇನ್ ಮಾಡಿದ್ವಿ, ಸಂಗೀತ ಮಾಲಿಕೆ ಅಲ್ಲಿ 5 ದಿವಸ ಮಾಡಿದ್ದೀವಿ. ಇಲ್ಲಿ ಕೆಲವೊಂದು ಕಾರ್ಯಕ್ರಮ ಬ್ಲೆಂಡ್ ಮಾಡಿದ್ದೀವಿ, ಮಿಕ್ಸಪ್ ಮಾಡಿದ್ದೀವಿ. ಆ ರೀತಿ ಇವತ್ತು ದಿವಸ ಒಂದು ನವರಸ್ಪುರ ಉತ್ಸವನ ಅತಿ ಒಂದು ಅರ್ಥಪೂರ್ಣವಾಗಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅನ್ನೋದು ಮಾತ್ರ. ಯಾರು ಕೇಳ್ತಾರೆ ಇನ್ನೂ ಕ್ವಶನ್? ಅದು ರಾಷ್ಟ್ರ ಮಟ್ಟದ ಫೆಸ್ಟಿವಲ್ ಆಗುತ್ತೆ. ಅದ್ರಾಗ ಬ್ಲೆಂಡ್ ಮಾಡೋಣಂತೆ 3 ರಾಷ್ಟ್ರ ಮಟ್ಟದವರು, ರಾಜ್ಯ ಮಟ್ಟದವರು ಮತ್ತು ಜಿಲ್ಲಾ ಮಟ್ಟದವ್ರನ್ನು ಕೂಡ 3 ಮಂದಿ 3 ಗುಣವನ್ನ ಪ್ರಪೋರ್ಷನೇಟ್ ಆಗಿ ಏನೋ ಮಾಡಿ ಇವತ್ತು ದಿವಸ ಜಿಲ್ಲಾ ಕಲಾವಿದರಿಗೆ ಕೂಡ ಅವಕಾಶ ಕೊಡೋದು. ಮಾರ್ಚ್ ಸ್ವಲ್ಪ ನೋಡೋಣ ಅಂತ ಟೆಂಟೇಟಿವ್ ಮಾಡಿದೀವಿ. ಎಕ್ಸಾಮ್ಸ್ ಅದನ್ನ ನೋಡ್ಕೊಂಡು ಏಪ್ರಿಲ್ ಮತ್ತೆ ಬಹಳ ಬಿಸಿಲಾಗ್ತದೆ ಎಕ್ಸಾಮ್ಸ್ ಅನ್ನೋದು.
ಶೆಡ್ಯೂಲ್ ಬರಲಿಲ್ಲ ಸರ್. ಶೆಡ್ಯೂಲ್ ಬಂದ ನಂತರ ಇಲ್ಲ. PUC 28 February ಸ್ಟಾರ್ಟ್ ಆಗಿದೆ ಸರ್. ಹಾ, SSLC ಇನ್ನೂ ರಿಟರ್ನ್ ಬಂದಿಲ್ಲ ಸರ್. ಮಾರ್ಚ್ ಎಂಡ್ ಜನರಲಿ ಸರ್ ಮಾರ್ಚ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಸ್ಟಾರ್ಟ್ ಆಗಿದೆ. ಮಾರ್ಚ್ ಎಂಡಿಗೆ ಇರೋದು. ಮಾರ್ಚ್ ಅಂತ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಸರ್. ನೋಡೋಣ, ಅದು ನೋಡ್ಕೊಂಡು ಡಿಸೈಡ್ ಮಾಡೋಣ. ಒಂದು ವಾರ ಈ ಕಡೆ ಮಾಡೋಣ, ಅದಕ್ಕೆ ಪ್ರಶ್ನೆ ಇಲ್ಲ. ಯಾವ ಎಕ್ಸಾಮಿನೇಷನ್ ನೋಡ್ಕೊಂಡು ವಿಮಾನ ನಿಲ್ದಾಣದ್ದು ತಮ್ಗೆ ಗೊತ್ತಿದೆ. ಇವತ್ತು ಅದು ನಮ್ಮ ವಯೋಲೇಷನ್ ಕ್ಲಾಸ್ನಲ್ಲಿ, ಎನ್ವಿರಾನ್ಮೆಂಟಲ್ ವಯೋಲೇಷನ್ ಕ್ಲಾಸ್ನಲ್ಲಿ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳಾರ್ದೆ ಕೆಲಸ ಪ್ರಾರಂಭ ಮಾಡಿ ಅರ್ಧ ದಾರಿ ಸರಿಸಿದ್ವಿ. ಕೆಲವೊಂದು ಕಡೆ ಮಾಡಿದಾಗೂ ಕೂಡ ಹಿಂದೆ ಪದ್ಧತಿಯಲ್ಲಿ ಪರ್ಮಿಷನ್ ಸಿಕ್ಕಿತ್ತು. ನಾವು ಹೋಗೆಲ್ಲ ಸಿಕ್ಕೊಂಡು ಒಬ್ಬರು PIL ಫೈಲ್ ಮಾಡಿ ಇವತ್ತು ದೇಶದಲ್ಲಿರುವಂಥ ಸುಮಾರು 100ಕ್ಕೂ ಹೆಚ್ಚು 200ಕ್ಕೂ ಹೆಚ್ಚು ಜನರ ಮೇಲೆ ಒಂದು ಕೇಸನ್ನು ಹಾಕಿದ್ರು. ಸುಪ್ರೀಂ ಕೋರ್ಟ್ನಾಗ ನಮ್ಮ ವಿರೋಧವಾಗಾಯಿತು. ಸುಪ್ರೀಂ ಕೋರ್ಟ್ ನಿರ್ಣಯ, ಪ್ರಥಮ ನಿರ್ಣಯ ನಮ್ಮ ವಿರೋಧವಾಗಾಯಿತು. ನಾವು ಭಾಳಷ್ಟು ಆತಂಕಗೊಂಡಿದ್ದೀವಿ. ಎಲ್ಲಿದು ಒಂದು ಮತ್ತೆ ನೆನಗುದ್ದಿಗೆ ಬೀಳ್ತದಪ್ಪ ಅಂತ ತಿಳ್ಕೊಂಡು ನಾವು ಆತಂಕಗೊಂಡು ಒಂದು ದಿವಸ ಭಾಳಷ್ಟು ಪ್ರಯತ್ನ ಮಾಡಿದ್ರು. ನಮ್ಮ ವಿರುದ್ಧ ಜಜ್ಮೆಂಟ್ ಬಂತು. ಮತ್ತೆ ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಇದು ಮಾಡಿಸಿ, ನಮ್ಮ ನಿಶಾಂತ್ ಪಾಟೀಲ್ ಅಡ್ವೊಕೇಟ್ ಅಂಡ್ ರೆಕಾರ್ಡ್ ಅವ್ರಿಗೆ ಹೇಳಿ ಕಪಿಲ್ ಸಿಬ್ಬಲ್ ಇದು ಮಾಡಿಸಿ ಕೆಲವೊಂದು ಪಾಯಿಂಟ್ಸ್ ನಾನೇ ಕೊಟ್ವಿ. ಒಂದು ದಿವಸ ತಪ್ಪು ಎನ್ವಿರಾನ್ಮೆಂಟ್ ಇದರಲ್ಲಿ ನಮ್ಮ ಯಾರ್ದಾರೆ ತಪ್ಪಾಗಿರ್ಬೋದು ಇಲಾಖೆಯಿಂದ. ಆದರೆ ವಿಜಯಪುರ ಜಿಲ್ಲೆ ಜನತೆ ಏನು ಪ್ರಯಾಣಿಕರು ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಆಮೇಲೆ ಜಿಲ್ಲೆಯ ಅಭಿವೃದ್ಧಿಗೆ ಕುಂಠಿತಗೊಳ್ತದೆ, ಪ್ರವಾಸೋದ್ಯಮಿಗೆ ಹಿನ್ನಡೆ ಆಗ್ತದೆ, ಕನೆಕ್ಟಿವಿಟಿಗೆ ಎಲ್ಲ ರೀತಿಯ ಪಾಯಿಂಟ್ಸ್ ನಾನೇ ಸ್ವತಃ ನಾನು ಕೂಡ ಕೆಲವೊಂದರ ಕೊಟ್ಟು ಅವರು ತಮ್ಮೆಲ್ಲ ಇದನ್ನ ಮಾಡಿ ಸುದೀರ್ಘವಾಗಿ ಆರ್ಗ್ಯುಮೆಂಟ್ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ಅವರು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ SOP ಮಾಡೋಕ್ಕೆ. ಆಮೇಲೆ ಎರಡನೇದಾಗಿ ಅದನ್ನ ಡಿವಿಷನಲ್ ಇದು ಬೆಂಚ್ಗೆ, ಲಾರ್ಜರ್ ಬೆಂಚ್ಗೂ ಕೂಡ ರೆಫರ್ ಮಾಡಿದ್ದಾರೆ. ಹೀಗಾಗಿ ಬಹುಶಃ ನಾವು ಗಂಡಾಂತರದಿಂದ ಪಾರಾಗಿದ್ದೀವಿ. ಏನು ನೆನಗುದ್ದಿಗೆ ಬಿಡುವಂಥ ಒಂದು ಸಂದರ್ಭ ಇತ್ತು, ಆ ಗಂಡಾಂತರದಿಂದ ಪಾರಾಗಿದ್ದೀವಿ. ಇನ್ನು ನಾವು ಮೊನ್ನೆ ಮುಖ್ಯಮಂತ್ರಿಗಳಿಂದ ಅವರೇ ಒಂದು ಡ್ರಾಫ್ಟ್ ಮಾಡಿ ಒಂದು ಲೆಟರ್ ಕಳಿಸಿದ್ರು. ಆ ಡ್ರಾಫ್ಟ್ ಮಾಡಿದ ಲೆಟರ್ ಪ್ರಕಾರ ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ವಿಮಾನಯಾನ ಸಚಿವರಿಗೆ ಒಂದು ದಿವಸ ನಾವು ಪತ್ರವನ್ನು ಬರೆದಿದ್ದೀವಿ. ಮತ್ತು ಸಂಬಂಧಿಸಿದ ಹಸಿರು ಫಾರೆಸ್ಟ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಕೂಡ ಪತ್ರ ಬರೆದಿದ್ದೀವಿ. ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಹುಶಃ ಒಂದು 5-6 ತಿಂಗಳಲ್ಲಿ ಇವತ್ತು ದಿವಸ ನಮಗೆ ಆ ಒಂದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬಂದುಬಿಟ್ರೆ ಮುಂದೆ ಒಂದು 6 ತಿಂಗಳಲ್ಲಿ ಇವತ್ತು ದಿವಸ ಏರ್ಪೋರ್ಟನ್ನು ಪ್ರಾರಂಭ ಮಾಡಬೇಕು. ಅದಿಷ್ಟೇ ಭಾಳ ಆತಂಕದಲ್ಲಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ನೆಮ್ಮದಿ ಇವತ್ತು ನಮ್ಗೆ ದೊರಕಿದೆ. ಇಲ್ಲಿಕಂದ್ರೆ ಮತ್ತೆ ಅದೊಂದು ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ ನೆನಗುದಿಗೆ ಬಿದ್ದು ಅದು ಆದರೆ ಭಾಳ ಅನಾಹುತ ಆಗ್ತಿತ್ತು. ಅದ್ರ ಜೊತೆಗೆ ಮತ್ತೆ ನಾವು 370 ಕೋಟಿ ರೂಪಾಯಿ ಕೊಟ್ಟು ಅದನ್ನು ಅಡಿಷನಲ್ ಆಗಿ ಕೊಟ್ಟು ಈಗ ನೈಟ್ ಲ್ಯಾಂಡಿಂಗು ಮತ್ತು ಮೊದಲು ಕೇವಲ ATR ಅಷ್ಟೇ ಇತ್ತು, ಅಲ್ಲಿ ATR ಅಷ್ಟೇ ಇತ್ತು. ನೈಟ್ ಲ್ಯಾಂಡಿಂಗು ಮತ್ತು ನಮಗೆ ಏರ್ ಬಸ್ಸು ಬೋಯಿಂಗು ಎಲ್ಲ ಮಾಡೋಕ್ಕೆ ವುಮೆನ್ ಸ್ಟ್ರೆಚ್ ಮಾಡ್ಕೊಳ್ಳೋಕ್ಕೆ, ಅದು ಜಾಗನೂ ಕ್ವಶನ್ ಮಾಡ್ಕೊಳ್ಳೋಕ್ಕೆ ಮತ್ತು ಅದಕ್ಕೆ ಕನೆಕ್ಟಿವಿಟಿನೂ ಕೂಡ ಇರಲಿಲ್ಲ. ಒಂದು ಕನೆಕ್ಟಿವಿಟಿಯನ್ನು ಮಾಡ್ಕೊಳ್ಳೋದು ಅಲ್ಲದೆ ಇನ್ನೂ ಕೆಲವೊಂದುಗಳು ಆ ಹಿಂದೆ ಏನು ಆ ಏರ್ಪೋರ್ಟ್ ಮಾಡುವಾಗ ಕೆಲವೊಂದು ನಾನು ಈಗ ಕಾಂಟ್ರವರ್ಸಿ ಮಾಡಕ್ಕೆ ಹೋಗುದಿಲ್ಲ, ಕೆಲವೊಂದು ತಪ್ಪುಗಳು ಅನೇಕಗಳಲ್ಲಿ ಒಳಗಾಗಿತ್ತು. ಅವೆಲ್ಲವೂ ಕೂಡ ಬಗೆಹರಿಸುವಂಥದ್ದು. ಸ್ವಲ್ಪ ನಮಗೆ ಅದು ಫೈನಾನ್ಷಿಯಲಿ ಲಾಸ್ನೂ ಕೂಡ ಆಗ್ತದೆ, ನಾನು ಇಲ್ಲ ಅಂತ ಹೇಳೋದಲ್ಲ. ಆದರೆ ಈಗ ನಾನು ಅದನ್ನ ಇದು ಮಾಡ್ಕೊಳಕ್ಕೆ ಹೋದ್ರೆ ಅದು ನನಗೂ ದಿಗ್ಬೀಳ್ತದ್ದು. ಕಾಶಿಯಸ್ ಡಿಸಿಷನ್ ನಾವು ತೊಗೊಂಡಿದ್ದೀವಿ. ಅಲ್ಲಿ ಚರಂಡಿ ಎಷ್ಟು ಕಿಲೋಮೀಟರ್ ಇರಬೇಕಾಗಿತ್ತು, ಇಲ್ಲ ಸ್ವಲ್ಪ ಪ್ರೊಫೆಷನಲ್ ಆಗಿ ಆಗಿರಲಿಲ್ಲ. ಯಾಕಂದ್ರೆ ಯೂಶಲಿ ನಾವು IDD ಮಾಡಬೇಕು ಏರ್ಪೋರ್ಟನ್ನು. PWD ಇಲ್ಲಿ ಪ್ರಾರಂಭ ಮಾಡಿ ಮೂಲಕ ನಾವು ಒಂದು 2-3 ಏರ್ಪೋರ್ಟ್ನಲ್ಲಿ ಈ ಥರ ಮಾಡಿದ್ದೀವಿ. ಅದೇನೇ ಇರಲಿ, ಅದನ್ನ ಆ ಕಾಂಟ್ರವರ್ಸಿಗೆ ನಾನು ಹೋಗೋದಲ್ಲ, ಸಕಾರಾತ್ಮಕವಾಗಿ ನಾನು ಹೋಗಿ ಇವತ್ತು ಇಲ್ಲಿ ಏರ್ ಬಸ್ಸು, ಬೋಯಿಂಗು, ನೈಟ್ ಲ್ಯಾಂಡಿಂಗು ಮತ್ತು ನಾವು ಎಲ್ಲ ರೀತಿ ಯಾವುದು ನನ್ನ ಸ್ವಾರ್ಥನೂ ಕೂಡ ಇದೆ ಇಲ್ಲ ಅನ್ನೋದಲ್ಲ. ಯಾಕಂದ್ರೆ ವಿಜಯಪುರ ಜಿಲ್ಲೆಗೆ ನಾವು ಅನೇಕ ಮಂದಿ ಮಾತಾಡ್ತಾ ಇದ್ದೀವಿ. ನಮ್ದು ಏನು ಫೈರ್ ಫೈಟಿಂಗ್ ಮಷಿನ್ಸ್ ಇದಾವಲ್ಲ, ಆಸ್ಟ್ರಿಯಾದಿಂದ ಬಂದಿದ್ದಾವೆ. ಆಸ್ಟ್ರಿಯಾ ದೇಶದಿಂದ ಸುಮಾರು 24 ಕೋಟಿ ರೂಪಾಯಿ. ನೀವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಏನು ನೋಡ್ತೀರಿ, ಅದೇ ಫೈರ್ ಫೈಟಿಂಗ್ ಮಷಿನ್ಸ್ ಇಲ್ಲಿ ನೋಡ್ತೀರಿ. ಎಲ್ಲ ಇದರಲ್ಲಿ ಕೂಡ ನಾವು ಇದನ್ನ ಇವತ್ತು ಒಂದು ಮಾದರಿಯಾದಂಥ ಏರ್ಪೋರ್ಟ್ ಅನ್ನ ಮಾಡೋ ಜೊತೆಗೆ ಹಿಂದೆ ಅಲ್ಲಿ ಏನೇನು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳನ್ನು ಕೂಡ ಸರಿಪಡಿಸುವಂಥದ್ದು, ರನ್ವೇದಾಗಿರ್ಬೋದು ಮತ್ತೊಂದಿರ್ಬೋದು, ಅದೆಲ್ಲವನ್ನು ಸರಿಪಡಿಸುವ ಮೂಲಕ ಒಂದು ಮಾದರಿಯಾದಂಥ ವಿಮಾನ ನಿಲ್ದಾಣ ಮಾಡಿ ಬಹುಶಃ 1 ವರ್ಷ ಒಳಗಡೆ ಇದನ್ನ ಕೇಸ್ಗಳನ್ನ ಮುಗಿಸಿ ನಾವು ಇದನ್ನ ಪ್ರಾರಂಭ ಮಾಡುವಂತ ಕೆಲಸನ ಮಾಡ್ತೇವೆ. ಆಮೇಲೆ ಇನ್ನೊಂದು, ಈಗ ನಮ್ಮ ಕಾಂತಾ ನಾಯಕ್ ಅವರು ಸ್ಕಿಲ್ ಡೆವಲಪ್ಮೆಂಟ್ ಇದ್ರದ್ದು ಸಮಿತಿ ಅಧ್ಯಕ್ಷರು, ಕೌಶಲಾಭಿವೃದ್ಧಿ ನಿಗಮದ ಅಧ್ಯಕ್ಷರು, ಈಗ ಅವರು ಒಂದು ಬೃಹತ್ ಉದ್ಯೋಗ ಮೇಳವನ್ನ ನಮ್ಮಲ್ಲಿ ಬಹಳ ದಿವಸಗಳ ಆಶೆ ಇತ್ತು. ನಾನು ವಿಜಯಪುರ ಜಿಲ್ಲೆ ಒಳಗಾಗಿ ನಮ್ಮ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕೌಶಲಾಭಿವೃದ್ಧಿ ಒಂದು ಉದ್ಯೋಗ ಮೇಳ ಆಗಬೇಕು ಅಂತ ಹೇಳಿ ತಿಳ್ಕೊಂಡು ಫೆಬ್ರವರಿ 2ನೇ ತಾರೀಕಿಗೆ ಇವತ್ತು 9 ಗಂಟೆಗೆ ದರ್ಬಾರ್ ಹೈಸ್ಕೂಲ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಇವತ್ತು ದಿವಸ
ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 5 ಗಂಟೆವರೆಗೆ ಇವತ್ತು ಈ ಉದ್ಯೋಗಗಳನ್ನು ಹಮ್ಮಿಕೊಂಡಿದ್ದು. ಸುಮಾರು 150ಕ್ಕೂ ಹೆಚ್ಚಿಗೆ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇನ್ನು ಹೆಚ್ಚಿಗೆ ಆಗ್ಬೋದು. ಅದರಲ್ಲಿ ಉತ್ತರ ಕರ್ನಾಟಕದ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನರ ವಿದ್ಯಾರ್ಥಿಗಳು ಏನು SSLC, PUC, ITI, ಡಿಪ್ಲೊಮಾ, ಆಮೇಲೆ ಇಂಜಿನಿಯರಿಂಗು, ಸ್ನಾತಕೋತ್ತರ ಪದವಿ ಪಡೆದರೆ ಅವರ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡಿದ್ದಾರೆ. ಅವ್ರಿಗೆಲ್ಲರೂ ತಮ್ಮ ಇದ್ರ ಪ್ರಕಾರ ತಮ್ಮ ಒಂದು ಡಿಗ್ರಿ ಪ್ರಕಾರ ಅವರಿಗೆ ಅರ್ಹತೆ ಅನುಗುಣವಾಗಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ದಿವಸ ಮಾಡ್ತಾ ಇದ್ದಾರೆ. ಅದನ್ನ ನಾವು ಯಶಸ್ವಿ ಮಾಡಲಿಕ್ಕೆ ಕೂಡ ದಿವಸ ನಾವೆಲ್ಲರೂ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದಾರೆ. ನಮ್ಮ ಇಲಾಖೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಬರ್ತಾರೆ. ಹೊತ್ತು ಇದೊಂದು ಉದ್ಯೋಗ ಮೇಳನ ಕೂಡ ದಿವಸ ಆಗ್ತದೆ. ಅದರ ಒಂದು ಲಾಂಛನ ಕೂಡ ದಿವಸ ಒಂದು ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರೂ ಇದಕ್ಕೆ ವ್ಯಾಪಕವಾಗಿ ಸ್ವಲ್ಪ ಪ್ರಚಾರ ಕೊಡಬೇಕು. ತನ್ನ ಮೂಲಕ ವಿಜಯಪುರ ಜಿಲ್ಲೆ ಯುವಕರಿಗೆ ಅನುಕೂಲ ಆಗಬೇಕು. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ